ಕಲ್ಯಾಣ ಕರ್ನಾಟಕ ಪ್ರದೇಶದ ರಚನಾತ್ಮಕ ಪ್ರಗತಿಗೆ ಸಂವಿಧಾನದ ಪರಿಚಯದ 371 ಅನ್ನು ಸಮಗ್ರ ಮತ್ತು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು. ಈ ಬಾರಿಯ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರಾಯಚೂರಿಗೆ ಏಮ್ಸ್ ಆಸ್ಪತ್ರೆ ಮಂಜೂರು ಮಾಡಬೇಕೆಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಸಮಿತಿ ನೇತೃತ್ವದಲ್ಲಿ ನಗರದ ಸಾರ್ವಜನಿಕ ಉದ್ಯಾನವನದ ಗಾಂಧಿ ಪ್ರತಿಮೆ ಮುಂದೆ ಸತ್ಯಾಗ್ರಹ ನಡೆಸಲಾಯಿತು. ಸಮಿತಿಯ ಮುಖಂಡರಾದ ಲಕ್ಷ್ಮಣ್ ದಸ್ತಿ ಮಾತನಾಡಿ 371 ಜಾರಿಗೆ ಬಂದು ದಶಕ ಕಳೆದ್ರೂ ಅದರ ಅನುಷ್ಠಾನ ಮಾತ್ರ ಇನ್ನೂ ಸಮರ್ಪಕವಾಗಿಲ್ಲ. ನೇಮಕಾತಿ ಮತ್ತು ವರ್ಗಾವಣೆ ವಿಷಯದಲ್ಲಿ ಅನೇಕ ಗೊಂದಲಗಳನ್ನು ಉಂಟು ಮಾಡುತ್ತಿದೆ. ಇನ್ನು ಕಲ್ಯಾಣ ಕರ್ನಾಟಕದ ಹೊರಗಿನ ಜನ ಇದನ್ನು ವಿರೋಧಿಸಿ ಮಾತುಗಳನ್ನು ಆಡುತ್ತಿದ್ರೆ ಇದು ಸರಿಯಲ್ಲವೆಂದರು. ಕೇಂದ್ರ ಸರ್ಕಾರ 2020ರಲ್ಲಿಯೇ ರಾಜ್ಯಕ್ಕೆ ಏಮ್ಸ್ ನೀಡುವುದಾಗಿ ಹೇಳಿತು. ಅಂದಾಜು 50,000 ಕೋಟಿ ರೂಪಾಯಿ ಅನುದಾನ ಈ ಆಸ್ಪತ್ರೆ ಬಂದ್ರೆ ಇಲ್ಲಿ ಎಲ್ಲಾ ರೀತಿಯ ಸೌಲಭ್ಯ ದೊರೆಯಲಿದೆ. ಆಸ್ಪತ್ರೆ ಆರಂಭಿಸಲು ಅಗತ್ಯವಾದ ಜಮೀನು, ನೀರು ಸಂಪರ್ಕ ವ್ಯವಸ್ಥೆ ರಾಯಚೂರಿನಲ್ಲಿದೆ. ಅದಕ್ಕಾಗಿ ಅದನ್ನು ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಆರ್ ಕೆ ಹುಡ್ಗಿ, ಬಸವರಾಜ್ ಕಮ್ಮನೂರ್, ಡಾಕ್ಟರ್ ಪ್ರತಾಪ್ ಸಿಂಗ್, ಕಲ್ಯಾಣ್ ರಾವ್, ಲಿಂಗರಾಜ್ ಸಿರ್ಗಾಪುರ್, ಶಿವಾನಂದ್, ಡಾಕ್ಟರ್ ಗುರುಬಸಪ್ಪ, ಶಿವಕುಮಾರ ಪಾಟೀಲ್ ಸೇರಿದಂತೆ ಮತ್ತಿತರರು ಈ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದರು. बहुत बड़ी जरूरत है. सिर्फ केरला और कर्नाटक में 24 एम्स हमारे पास दिए गए हैं, केरला और कर्नाटक में नहीं है. जबकि उत्तर भारत में जो रीजनल असंतुलन कमेटी की जो बड़े बड़े मांग हैं वो बगैर किसी संघर्ष के वहाँ मिल रहे हैं, बिहार, उत्तर प्रदेश और दूसरे रीजनल में गढ़वाल में. लेकिन दिल्ली करीब होते हुए और बड़े बड़े साइंटिफिक रिसर्च इंस्टीट्यूट करीब होते हुए पंजाब और बिहार, हरियाणा में जो धड़ल्ले से मिल रहे हैं, लेकिन हमारा दिल्ली से 3,000 किलोमीटर का फासला है, बेंगलुरु से हमारा 500 किलोमीटर का फासला है. ये ಸ್ಥಳದಲ್ಲಿ ಸೇರಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ಹೋರಾಟ. ಇದು ನಮ್ಮ ಕಲ್ಯಾಣ ಕರ್ನಾಟಕದ ನ್ಯಾಯಕ್ಕಾಗಿ ಹೋರಾಟ. ಸರ್ಕಾರದ ವಿರುದ್ಧ ಹೋರಾಟ ಅಂತ ಯಾರೇ ತಿಳ್ಕೊಂಡ್ರೆ ಅದು ಮೂರ್ಖತನ ಅದ. ಯಾಕಂದ್ರೆ ಸರ್ಕಾರ ನಾವು ಸೇರಿನೇ ನಮಗೆ ನ್ಯಾಯ ತಗೋಬೇಕಾಗ್ಯದ. ಯಾಕಂದ್ರೆ ಕಲಬುರಗಿ ಜಿಲ್ಲೆಯ ಒಬ್ಬ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಯಶಸ್ವಿ ಅಧ್ಯಕ್ಷರಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ಭಾಳಷ್ಟು ನಾಯಕರು ರಾಜ್ಯದಲ್ಲಿ ಮಂತ್ರಿಗಳಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕದಿಂದ ವೀರೇಂದ್ರ ಪಾಟೀಲರು, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಹೋಗಿದ್ದಾರೆ. ನಾವು ಶ್ರೀಮಂತ ಇತಿಹಾಸದಿಂದ ಮೆರೆದಂಥ ಪ್ರದೇಶದವರು. ಯಾವ ಮಹಾತ್ಮ ಗಾಂಧಿ ಮೂರ್ತಿ ಬಳಿ ನಾವು ಕುಂತು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಸತ್ಯಾಗ್ರಹ ಮಾಡೋಂಥ ವಂಶದವರು ನಾವು. ಕೋಟ್ಯಾಂತರ ಜನ ಏನಪ್ಪ ಅಂದ್ರೆ ಬಸವಣ್ಣನ ವಂಶದವರು. ಕೋಟ್ಯಾಂತರ ಜನ ಎಂಬ ಶ್ರೀಮಂತ ಬೌದ್ಧ ಪರಂಪರೆಯಿಂದ ಮೆರೆದಂಥವ್ರು, ಶ್ರೀಮಂತ ಜೈನ ಪರಂಪರೆಯಿಂದ ಮೆರೆದವರು, ಶ್ರೀಮಂತ ಸಿಖ್ ಪರಂಪರೆಯಿಂದ ಮೆರೆದವರು, ಜಗತ್ತಿಗೆ ಹಿಂದೂ ಲಾ ಕೊಟ್ಟವರು, ಜಗತ್ತಿಗೆ ಬಸವಣ್ಣಿರ್ತಕ್ಕಂಥ ಪಾರ್ಲಿಮೆಂಟ್ ಕೊಟ್ಟವರು, ಜಗತ್ತಿಗೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ಕಾಜೆಬಂದೇನವರ ನೇತೃತ್ವದಲ್ಲಿ ಸೂಫಿ ಏನದಲ್ಲ ನಾವು ಪಂಥ ಕೊಟ್ಟವರು. ಇಂಥ ಶ್ರೀಮಂತ ಇತಿಹಾಸದ ಮೆರೆದಂಥ ಕಲ್ಯಾಣ ಕರ್ನಾಟಕ ತನ್ನದೇ ಆದ ನೆಲ, ಜನ, ಸಂಸ್ಕೃತಿ, ಭಾಷೆ ಏನಾದ ಬೆಳೆಸ್ಕೊಂಡು ಬಂದಿದೆ. ಅಪಾರ ಜನಸಂಪತ್ತು ಇದೆ, ಖನಿಜ ಸಂಪತ್ತು ಇದೆ, ಬಂಗಾರ ಜಗತ್ತಿಗೆ ಕೊಡ್ತೀವಿ ನಾವು. ಕರೆಂಟ್ ಏನಪ್ಪ ಉತ್ಪನ್ನ ಮಾಡಿ ಕರ್ನಾಟಕ ಕೊಡ್ತೀವಿ. ಇಷ್ಟೆಲ್ಲ ಶ್ರೀಮಂತವಾದಂಥ ಪ್ರದೇಶ ಇದ್ರೂ ನಾವು ಯಾಕೆ ಬ್ಯಾಕ್ ಮಾಡಿದ್ದೀವಿ ಎಂಬುದು ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕೆ ನಾವು ಬ್ಯಾಕ್ ಮಾಡಿದ್ದೀವಿ, ಯಾಕೆ ನಮ್ಮ ಬ್ಯಾಕ್ವರ್ಡ್ನೆಸ್ ಹೋಗ್ತಾ ಇಲ್ಲ, ಕರ್ನಾಟಕ ರಾಜ್ಯದಾಗ ಯಾಕೆ ಸೇರಿದ್ದೀವಿ ಅಂದ್ರೆ ಕನ್ನಡ ಮಾತಾಡೋ ಜನರು ಒಂದೇ ಕಡೆ ಇರಬೇಕಂತ ನಾವು ಕರ್ನಾಟಕ ಸೇರಿದ್ದೀವಿ. ಸೇರಿದ ಮೇಲೆ ನಮ್ಮ 3 ದಶಕದಿಂದ ಯಾರೂ ಕೇಳಿಲ್ಲ, ಯಾರೂ ನೋಡಿಲ್ಲ. ನಾವು ಹೋರಾಟ ಆರಂಭ ಮಾಡಿರೋದು ಅವಾಗ HKDB ಆಯಿತು, ಅದರಲ್ಲಿಂದ ಏನಾಗಿಲ್ಲ. ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ಬಂತು, ಅದರಲ್ಲಿಂದ ಏನಾಗಿಲ್ಲ. 371 ಕಲಂ ಜಾರಿಗೆ ಬಂತು ನಮ್ಮ ಹೋರಾಟದಿಂದ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗ್ ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಎಲ್ಲರ ರಾಜಕೀಯ ಇಚ್ಛಾಶಕ್ತಿಯಿಂದ 371 ಕಲಂ ಜಾರಿಗೆ ಬಂತು. ಇದರಲ್ಲಿ ಮಾನ್ಯ ಖರ್ಗೆಯವ್ರ ಪಾತ್ರ ಭಾಳ ಅದಂತೇಳಿ ಏನದ ನಮ್ಮ ಇತಿಹಾಸ ಹೇಳ್ತದೆ, ನಾ ಹೇಳಲ್ಲ. ಅದಕ್ಕೆ ಈ ಒಂದು ಹೋರಾಟದಿಂದ ಪಡೆದಂಥ 371 ಕರ್ನಾಟಕ ರಾಜ್ಯದ ಬೆಂಗಳೂರು, ಮೈಸೂರು ಮತ್ತು ಇತರೆ ಭಾಗದ ಜನರು, ಕೆಲವು ಕುತಂತ್ರಿಗಳು, ಪಟ್ಟಭದ್ರ ಹಿತಾಸಕ್ತಿ ಜನರು ಹೊಟ್ಟೆ ಕಿಚ್ಚು ಪಟ್ಟು ಇವು ಬೀದರ್, ಗುಲ್ಬರ್ಗ ಮಂದಿ ಏನದಲ್ಲ ದೊಡ್ಡ ದೊಡ್ಡ ಪೋಸ್ಟಿಗೆ ನಡೆದವಲ್ಲ, ನಾಳೆ ದಿವಸ ತುಂಬ ಹೋಗ್ತಾವೆ. ಇವು 4-5% ಇದ್ದೀವಿ, 20% ಮುಡ್ತಾವಲ್ಲ ಅಂತ ಹೊಟ್ಟೆ ಕಿಚ್ಚು. 20% ಆಗಬಾರ್ದು ನಾವು ಅಂಥ ಹೊಟ್ಟೆ ಕಿಚ್ಚಲಿಂದ ಅವ್ರೇನದಲ್ಲ ಬೆಂಗಳೂರಲ್ಲಿ ಹೋರಾಟ ಮಾಡಿದರು. ಆ ಹೋರಾಟಕ್ಕೆ ಪ್ರತಿಯಾಗಿ ನಾವು ಗುಲ್ಬರ್ಗಾದಲ್ಲಿ ಹೋರಾಟ ಮಾಡಿದ್ದೀವಿ, ಬೀದರ್ನಲ್ಲಿ ಮಾಡಿದ್ದೀವಿ, ಸಿಂಧೂರಿನಲ್ಲಿ ಮಾಡಿದ್ದೀವಿ, ರಾಯಚೂರಿನಲ್ಲಿ ಮಾಡಿದ್ದೀವಿ. ಬರುವ 22 ತಾರೀಕು ಕೊಪ್ಪಳದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಬಳ್ಳಾರಿಯಲ್ಲೂ ಸಹ ಹಾಕೊಂಡಿದ್ದೀವಿ. ಅದಕ್ಕೆ ಇವತ್ತಿನ ದಿವಸ ಮಹಾತ್ಮ ಗಾಂಧಿ ಪುತ್ಥಳಿಯಾದ್ರೆ ನಾವು ಮಹಾತ್ಮ ಗಾಂಧಿ ಮಾರ್ಗದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇದು ಹೋರಾಟ ಇರೋದಲ್ಲ, ಒಂದು ಶಾಂಪಲ್ ಸಾಂಕೇತಿಕವಾಗಿ. ಯಾಕಂದ್ರೆ ಮಹಾತ್ಮ ಗಾಂಧಿಯವ್ರು ಏನು ಹೇಳಿದಾರ, ಉಪವಾಸ ಸತ್ಯಾಗ್ರಹ, ಮೌನ ಸತ್ಯಾಗ್ರಹ, ಅಹಿಂಸಾ ಸತ್ಯಾಗ್ರಹ ಏನದಲ್ಲ ಜಗತ್ತಿಗೆ ದೊಡ್ಡ ಸತ್ಯಾಗ್ರಹ. ಅದಕ್ಕಾಗಿಯೇ
ಮಹಾತ್ಮ ಗಾಂಧಿಯವರ ಅಹಿಂಸಾ ಸತ್ಯಾಗ್ರಹ ಎದುರು ಬ್ರಿಟಿಷರು ತಲೆ ಬಗ್ಗಿ ಶರಣಾಗಿ 1947 ಆಗಸ್ಟ್ 15 ಸ್ವತಂತ್ರ ಕೊಟ್ಟರು. ಯಾವುದೇ ಹಿಂಸಾ ಮಾರ್ಲಿಂದ ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ, ಅಹಿಂಸಾ ಮಾರ್ಲಿಂದ ಸ್ವತಂತ್ರ ಸಿಕ್ಕಲ್ಲ. ಆ ಮಾತು ಬೇರೆ. ಕೋಟ್ಯಾಂತರ ಜನ ತ್ಯಾಗ ಬಲಿದಾನ ಆಗ್ಯದ, ಭಾಳಷ್ಟು ಜನರು ಏನಪ್ಪ ಅಂದ್ರೆ ಬಲಿದಾನ ಆಗ್ಯಾರ, ತೀರ್ಕೊಂಡ್ರ, ಆ ವಿಷಯ ಬೇರೆ. ಆದ್ರೆ ಜಗತ್ತಿನ ಇತಿಹಾಸದಲ್ಲಿ ಏನು ಬರಿತೀವಿ ನಾವು ಅಂದ್ರೆ ಮಹಾತ್ಮ ಗಾಂಧಿ ಮಾರ್ಗದಿಂದ ಅಹಿಂಸಾ ಮಾರ್ಗದಿಂದ ಸಿಕ್ಕದ. ಅದಕ್ಕೆ ಅಂತ ಒಂದು ಭಾರತ ದೇಶದಲ್ಲಿ ಶ್ರೀಮಂತ ಇತಿಹಾಸ ಮೇಲಂತ ಕಲ್ಯಾಣ ಕರ್ನಾಟಕ 371ನೇ ಕಲಂ ಸಿಕ್ಕದ. ಆ 371ನೇ ಕಲಂ ಪ್ರಕಾರ ಪರಿಣಾಮಕಾರಿ ಅನುಷ್ಠಾನ ಆಗಬೇಕು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.